ಹಲೋ ನಮಸ್ಕಾರ. ಬಿಹಾರ ಎಲೆಕ್ಷನ್ ಬಗ್ಗೆ, ರಿಸಲ್ಟ್ ಬಗ್ಗೆ, ವಿರೋಧ ಪಕ್ಷಗಳ ಪ್ರತಿಕ್ರಿಯೆ ಬಗ್ಗೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರ್ತದೆ. ತುಂಬ ಜನ ಸಂಭ್ರಮದಲ್ಲಿದ್ದೀರಿ, ತುಂಬ ಜನ ಬೇಜಾರಲ್ಲಿದ್ದೀರಿ. ಕೆಲವರು ಸೋತರು ಕೂಡ ಜಟ್ಟೆ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತೇಳಿ. ಈ ಅಸಾದುದ್ದೀನ್ ಓವೈಸಿ ಪಾರ್ಟಿ 5 ಸೀಟ್ ಗೆದ್ದಿದೆ, ಕಾಂಗ್ರೆಸ್ 6 ಸೀಟ್ ಗೆದ್ದಿದೆ. ವೋಟ್ ಶೇರ್ ಕಾಂಗ್ರೆಸ್ 8, ಇವತ್ತೊಂದು 1.97 ಅಂದರೆ ಹೆಚ್ಚು ಕಮ್ಮಿ 2. ಮುಸಲ್ಮಾನರ ಓಟುಗಳನ್ನೆಲ್ಲ ಒಡೆದು BJPಗೆ ಅನುಕೂಲ ಮಾಡಿಕೊಟ್ಟ ಓವೈಸಿ ಅಂತ. ಇದೇ ರಾಜಣ್ಣ, ಇದೇ ತೆಲಂಗಾಣದ ರೇವಂತ್ ರೆಡ್ಡಿ ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟರೆ ಗತಿ ಇಲ್ಲ ಅಂತ ಡೈಲಾಗ್ ಹೊಡೆದಾಗ ಸತ್ತೋಗಿದ್ರ ನೀವೆಲ್ಲ. ಇವತ್ತು ಓವೈಸಿನ ಟೀಕೆ ಮಾಡ್ತೀರಾ, ಮುಸ್ಲಿಂ ವೋಟ್ ಸ್ಪ್ಲಿಟ್ ಅಂತ ಹೇಳ್ತೀರಾ. ಏನೋ ಕತೆಗಳು, ಕತೆ ಬೇರೆ ಬೇರೆ ಇದೆ. ಬಿಹಾರದಲ್ಲಿ ಮತ್ತೆ ನಿತೀಶ್ ಗೆಲ್ಲೋದಕ್ಕೆ ಕಾರಣಗಳಿದ್ದಾವೆ. ಈ ವೋಟ್ ಚೋರಿ, ಹಾಳಮೂಳು, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಬಿಟ್ಬಿಡಿ, ಸೋಲನ್ನು ಒಪ್ಕೊಳ್ರಿ, ಸೋಲನ್ನು ಒಪ್ಕೊಳ್ಳಿ. ಗೆಲುವನ್ನು ಸಂಭ್ರಮಿಸ್ತೀರಿ. ಎಲೆಕ್ಷನ್ಗೆ 1 ತಿಂಗಳು ಇರಬೇಕಾದ್ರೇನೆ ಆ ನೀತಿ ಸಂಹಿತೆ ಅಪ್ಲೈ ಆಗೋದಕ್ಕಿಂತ ಮುಂಚಿತವಾಗಿ ಪ್ರತಿಯೊಬ್ಬರ ಅಕೌಂಟಿಗೆ ಬಿಹಾರ ಸರ್ಕಾರ 10,000 ರೂಪಾಯಿ ಹಾಕಿದ್ದಿದೆಯಲ್ಲ, ಅಲ್ಲೇ ಹಾದಿ ತಪ್ಪಿತು ನೋಡಿ. 10,000 ರೂಪಾಯಿ ಕೊಟ್ಟಿದ್ದಕ್ಕೆ ದೊಡ್ಡ ಪ್ರಮಾಣದಲ್ಲಿ JDU ಮತ್ತು BJPಗೆ ವೋಟ್ಗಳು ಬಂದಿದ್ದಾವೆ. ಮಹಿಳೆಯರ ವೋಟ್ ಸ್ಪೆಷಲ್ ಆಗಿ ಬಂದಿದೆ. ಅದು ಸರಿ ಇಲ್ಲ ಅಂತ ನಾನು ಹೇಳಲ್ಲ. ಈ ಅಭಿಪ್ರಾಯ 20% ಕರೆಕ್ಟ್ ಆಗಿದೆ. 80% ಬೇರೆ ಕಾರಣ ಇದೆ ಬಿಹಾರದಲ್ಲಿ JDU ಮತ್ತು BJP ಗೆಲ್ಲೋದಕ್ಕೆ. ಸ್ಪೆಷಲಿ JDU ನಿತೀಶ್ ಕುಮಾರ್ ಗೆಲ್ಲೋದಕ್ಕೆ. ನಿತೀಶ್ ಕುಮಾರ್ ಮೇಲೆ ಬಿಹಾರದ ಜನರು ವಿಶ್ವಾಸ ಇಟ್ಟಿದ್ದಕ್ಕೆ, ಸತತ 5ನೇ ಬಾರಿ ಅವರನ್ನ ಅಧಿಕಾರದಲ್ಲಿ ಕೂರಿಸೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅದು ಒಂದು ಸಣ್ಣ ಪ್ರಮಾಣದ ಕಾರಣ 10,000 ರೂಪಾಯಿ ಒಪ್ಕೋತೀನಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ 137 ಸೀಟ್ಗಳನ್ನು ಗೆಲ್ತಲ್ಲ, ಅದಕ್ಕೂ ಈ ಗ್ಯಾರಂಟಿಗಳ ಕಾರಣ ಅಲ್ವಾ? ಗ್ಯಾರಂಟಿ ಅನ್ನುವಂತಹ ಮೂವ್ಮೆಂಟ್ ಶುರುವಾಗಿದ್ದೆ ಕರ್ನಾಟಕದಿಂದ. ಅದಾದ್ಮೇಲೆ ತೆಲಂಗಾಣದಲ್ಲಿ ಬೇರೆ ಬೇರೆ ಕಡೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಕೆಲವು ಕಡೆ ಸಕ್ಸಸ್ ಆಗಿದ್ದೀರಿ. ಗ್ಯಾರಂಟಿಗಳು, ಭರವಸೆಗಳು, ಫ್ರೀ 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 ಫ್ರೀ, ಗೃಹಲಕ್ಷ್ಮಿ, ಏನೇನೋ ಯೋಜನೆಗಳಿದಾವಲ್ಲ, ಶಕ್ತಿ, ಅದು ಇದು. ಇದರ ಇಂಪ್ಯಾಕ್ಟ್ 137 ಸ್ಥಾನಗಳ ಮೇಲೆ ಆಗಿಲ್ವಾ? 10,000 ಬಿಹಾರದಲ್ಲಿ BJPಯನ್ನು ಮತ್ತು JDUವನ್ನು ಮತ್ತೆ ಅಧಿಕಾರಕ್ಕೆ ತರುತ್ತೆ ಅನ್ನೋದಾದ್ರೆ ನಿಮ್ಮ ಗ್ಯಾರಂಟಿಗಳು ತಾನೇ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದು. ನೀವು ಗೆದ್ದಾಗ ಅದು ಪ್ರಜಾಪ್ರಭುತ್ವಕ್ಕೆ ಪೂರಕ, ನೀವು ಸೋತಾಗ ಪ್ರಜಾಪ್ರಭುತ್ವಕ್ಕೆ ಮಾರಕ. ಫಸ್ಟು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಹೇಗೆ ಚುನಾವಣೆಯನ್ನು ಮಾಡಬೇಕು, ಯಾವ ಥರ ಗೆಲ್ಲಬೇಕು, ಗೆಲ್ಲೋದಕ್ಕೆ ಏನು ಸ್ಟ್ರಾಟಜಿನ ಯೂಸ್ ಮಾಡಬೇಕು, ಗೆಲುವಿಗೋಸ್ಕರ ಯಾವ ರೀತಿಯ ಗೇಮ್ ಪ್ಲಾನ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಆಗಿ. ಯಾವುದೋ ಒಂದು ಚುನಾವಣೆ ಸಂದರ್ಭ, ಮೇ ಬಿ ಮಹಾರಾಷ್ಟ್ರ ಅನಿಸುತ್ತೆ, ಅಸಾದುದ್ದೀನ್ ಓವೈಸಿಗೆ ಕರೆ ಮಾಡ್ತಾರೆ ಕಾಂಗ್ರೆಸ್ನ ಪ್ರಮುಖ ಮುಖಂಡರುಗಳು ಯಾರೋ ಒಂದಿಷ್ಟು ಜನ. ಸ್ವಲ್ಪ ಅಲ್ಲಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ರಿ, ಸ್ವಲ್ಪ ಹೊಡೆತ ಬೀಳೋ ಚಾನ್ಸ್ ಇದೆ ನಮಗೆ, ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಓವೈಸಿ ಹೇಳಿದ್ರಂತೆ. ಸೋನಿಯಾ ಮೇಡಮ್ ಅವರು ಆ್ಯಕ್ಟಿವ್ ಆಗಿದ್ದಾಗ, ಕಾಂಗ್ರೆಸ್ ಅವರ ಹಿಡಿತದಲ್ಲಿದ್ದಾಗ, ಅವರೇನೋ ಅಧ್ಯಕ್ಷರಾಗಿದ್ರಲ್ಲ, ಆ ಟೈಮಲ್ಲಿ ಅಟ್ಲೀಸ್ಟ್ ಕರೆಸಿ ಮಾತಾಡಿಸ್ತಾ ಇದ್ರು. ಈಗ ಯಾರು ಕೇಳೋದಿಲ್ಲ, ಮಾತಾಡ್ಸಲ್ಲ. ತೀರಾ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮಾತಾಡೋಣ, ಚುನಾವಣೆ ಬಗ್ಗೆ ಮಾತಾಡೋಣ, ಕಾಂಗ್ರೆಸ್ ಭವಿಷ್ಯದ ಬಗ್ಗೆ ಮಾತಾಡೋಣ, ಒಟ್ಟಲ್ಲಿ ಏನೋ ಒಂದು ಮಾತಾಡೋಣ ಅಂತ ಹೇಳಿಬಿಟ್ಟು ತಮ್ಮ ನಾಯಕರನ್ನ ಭೇಟಿ ಮಾಡೋದಕ್ಕಂತ ಹೋದರೆ ನಾಯಕರ ಜೊತೆ ಆಟಾಡ್ಕೊಂಡಿರ್ತೀರಿ. ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಹೈಕಮಾಂಡ್ನ ಭೇಟಿ ಆಗ್ಬೇಕಂತ ಬಂದಿದ್ದೀನಿ ಅಂದರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ಬೇಕಂತ ಬಂದಿದ್ದೀನಿ, ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾನು ಭೇಟಿ ಆಗ್ತೀನಿ, ಇಲ್ಲ ಅಂದರೆ ಹೊರಟೋಗ್ತೀನಿ ಅಂತಾರೆ. ಏನು ಸಣ್ಣ ಸ್ಟೇಟ್ಮೆಂಟ್ ಅದು. ಡೆಲ್ಲಿಗೆ ಹೋಗ್ತಾರೆ, ಒಂದು ರಾಜ್ಯದ ಹಿಂದುಳಿದ ವರ್ಗದ ಸಮರ್ಥ ನಾಯಕ, ಹಿಂದುಳಿದ ವರ್ಗದ ನಾಯಕ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಉಸಿರಾಡ್ತಾ ಇದೆ, ತಕ್ಕ ಮಟ್ಟಿಗೆ ಉಸಿರಾಡುತ್ತೆ ಅನ್ನೋದಕ್ಕೆ ಕಾರಣವಾದಂಥ ಒಬ್ಬ ನಾಯಕ, ದೇಶವ್ಯಾಪಿ ಪ್ರಭಾವವನ್ನು ಹೊಂದಿರುವಂಥ ನಾಯಕ, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನಾಗಲಿ ಅವರ ಸಿದ್ಧಾಂತವನ್ನಾಗಲಿ ಮುಲಾಜಿಲ್ಲದೆ ಟೀಕಿಸುವಂಥ ಒಬ್ಬ ನಾಯಕ, ಸಮಾಜವಾದಿ. ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಡೆಲ್ಲಿಲಿದ್ದೀನಿ ಅಥವಾ ಡೆಲ್ಲಿಗೆ ಹೋಗ್ತೀನಿ, ಹೈಕಮಾಂಡ್ನ ಭೇಟಿ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ,
ಸಿಕ್ಕಿದ್ರೆ ಭೇಟಿ ಆಗ್ತೀನಿ, ಇಲ್ಲ ಅಂದ್ರೆ ವಾಪಸ್ ಬರ್ತೀನಿ. ಏನ್ ಸಣ್ಣ ಸ್ಟೇಟ್ಮೆಂಟಾ? ಕಾಂಗ್ರೆಸ್ ಯಾಕೆ 6 ಸೀಟ್ ಗೆಲ್ಲುತ್ತೆ, 8 ಸೀಟ್ ಗೆಲ್ಲುತ್ತೆ, 3 ಸೀಟ್ ಗೆಲ್ಲುತ್ತೆ, ನಾಶ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಏನಾದ್ರು ಕೊಡ್ಬೇಕಾ? ರಾಹುಲ್ ಗಾಂಧಿ ಒಳ್ಳೆಯವರ ಕೆಟ್ಟವರ ಅಂತ ವಿಮರ್ಶೆಗೆ ಹೇಳಿದ್ರೆ ಒಳ್ಳೆ ಮನುಷ್ಯ ಅಂತ. ನನ್ನ ಆಫೀಸಿಗೆ ವಿಡಿಯೋ ಎಡಿಟರ್ಗಳು ಬೇಕಾಗಿತ್ತು. ನಾನು ಬೇಕಾಗಿದ್ದಾರೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾಡಿಬಿಟ್ಟೆ. ಒಂದಿಷ್ಟು ಜನ ಇಂಟರ್ವ್ಯೂಗೆ ಅಂತ ಬಂದರು. ಒಂದು ಕ್ಯಾಂಡಿಡೇಟು ಅಮ್ಮನ ಜೊತೆ ಬಂದ. ಅವ್ರ ತಾಯಿ ಹೇಳಿದ್ರು, ನನ್ನ ಮಗ ಭಾಳ ಒಳ್ಳೆಯವನು ಅಂತ. ಭಾಳ ಒಳ್ಳೆಯವನು ನನ್ನ ಮಗ, ದೇವನಂತ ಮನುಷ್ಯ, ಹೆಂಗಲ್ಲ ಅಂತ ಇಟ್ಕೊಳ್ಳಿ. ನಾನು ಹೇಳಿದೆ, ನನಗೆ ತುಂಬ ಕೆಟ್ಟವನು ಬೇಕು, ಅವನಿಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬರಬೇಕು. ಅವ್ನು ಕೆಟ್ಟವನಾದರೂ ಪರವಾಗಿಲ್ಲ, ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಒಳ್ಳೆಯವ್ನು ಕಳ್ಕೊಂಡು ನಾನೇನು ಮಾಡಲಿ, ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ? ಸರ್ ನಮ್ಮ ಮಗ ತುಂಬ ಒಳ್ಳೆಯವನು ಸರ್, ಸ್ವಲ್ಪ ಕಲಿಸ್ಕೊಡಿ, ನಾನು ಮಾಡಿಬಿಡ್ತಾನೆ. ನೋ 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 ನನಗೆ ಕೆಟ್ಟ ಮಗನೇ ಕಳಿಸ್ಕೊಡಿ, ಅವ್ನಿಗೆ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಚೆನ್ನಾಗಿ ಬರಬೇಕು ಅಂತಲೇ ನಾನು ಉತ್ತರ ಕೊಟ್ಟೆ. ರಾಹುಲ್ ಗಾಂಧಿ ಒಳ್ಳೆಯವರೇ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಆದರೆ ರಾಜಕಾರಣದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ರಾಜಕಾರಣವನ್ನು ಅನ್ನೋದನ್ನು ಅವರೊಂದಿಷ್ಟು ಕಲಿಬೇಕಾದಂತಹ ಅವಶ್ಯಕತೆ ಇದೆ. ಮೋದಿ, ಅಮಿತ್ ಶಾ, BJP, RSS ಈ ಸಿದ್ಧಾಂತವನ್ನು ಯಾವತ್ತಿಗೂ ಒಪ್ಪಲ್ಲ ನಾವು. ನಮ್ಮ ಪ್ರಾಣ ಬೇಕಾದರೆ ಬಿಟ್ಬಿಡ್ತೀವಿ. ನಮಗೆ RSS ಸಿದ್ಧಾಂತಗಳಾಗಲ್ಲ. ಈ ದೇಶಕ್ಕೆ ಆ ಸಿದ್ಧಾಂತ ಮಾರಕ. ಆದರೆ ಚುನಾವಣೆಯಲ್ಲಿ ಅವರು ಗೆಲ್ಲುವಂತಹ ತಂತ್ರ ಸೂತ್ರಗಳಿದಾವಲ್ಲ, ಅದರ ಮುಂದೆ ಕಾಂಗ್ರೆಸ್ಸು ಬೆತ್ತಲಾಗಿ ಮಲಗಬೇಕಾಗ್ತದೆ. ಏನಂದ್ರೆ ಏನೂ ಇಲ್ಲ. ಇನ್ನು ಬಿಹಾರದಲ್ಲಿ ಸೋಲು, ಹರಿಯಾಣದ ವೋಟ್ ಚೋರಿ ಗೊತ್ತಾಗ್ಬಿಡುತ್ತೆ, ವಾತಾವರಣಗಳು ಗೊತ್ತಾಗ್ಬಿಡ್ತದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 137 ಸ್ಥಾನಗಳನ್ನು ಗೆದ್ದಾಗ ವಾತಾವರಣದಲ್ಲಿ ಗೊತ್ತಾಗ್ತಾ ಇತ್ತು ನಮಗೆ ಈ ಸಲ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅಂತ. ಯಾಕಂದ್ರೆ ಅದ್ರ ಹಿಂದಿದ್ದಂಥ BJP ಸರ್ಕಾರದ ಆಡಳಿತದ ವೈಖರಿ, ಅನೇಕ ರೀತಿಯ ಕಾರಣಗಳಿಂದ ಈ ಸೌತ್ ಇಂಡಿಯಾದ ಕಥೆಗಳೇ ಬೇರೆ. ಅವರಿಲ್ಲಿ ಹಿಂದುತ್ವ ಕೋಮುವಾದ ಸಿದ್ಧಾಂತವನ್ನು ಒಪ್ಪಲ್ಲ. ಹಾಗೆ ಬಿಹಾರದಲ್ಲೂ ಕೂಡ BJP ಕೋಮುವಾದದ ಸಿದ್ಧಾಂತದ ಆಧಾರದಲ್ಲಿ, ಹಿಂದುತ್ವದ ಸಿದ್ಧಾಂತದ ಆಧಾರದಲ್ಲಿ ಈ ಸಲ ಓಟ್ ಕೇಳಲೇ ಇಲ್ಲ. ಅಭಿವೃದ್ಧಿಯ ಆಧಾರದಲ್ಲಿ ಮತಗಳನ್ನು ಕೇಳಿತು. ಬಿಹಾರದ ಇಂಟರ್ನಲ್ ಪರಿಸ್ಥಿತಿ, ಹೀನಾಯ ಸ್ಥಿತಿಗಳ ಬಗ್ಗೆ ನಾವು ಮಾತಾಡಬೇಕಂತೇನಿಲ್ಲ. ಅದು ಲಾಲೂ ಪ್ರಸಾದ್ ಯಾದವ್ ಕಾಲದಲ್ಲೂ ಇತ್ತು, ಕಾಂಗ್ರೆಸ್ ಕಾಲದಲ್ಲೂ ಇತ್ತು, ನಿತೀಶ್ ಕುಮಾರ್ ಕಾಲದಲ್ಲೂ ಇದೆ. ಆದರೆ ನಿತೀಶ್ ಕುಮಾರ್ ಕಾಲದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿದ್ದಾವೆ. ಮತ್ತೆ 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 ನಿತೀಶ್ ಕುಮಾರನ್ನು ಬಿಹಾರದ ಜನ ಒಪ್ಪೋದಕ್ಕೆ, ನಂಬೋದಕ್ಕೆ, ಬೆಂಬಲಿಸೋದಕ್ಕೆ, ಗೆಲ್ಲಿಸೋದಕ್ಕೆ ಕಾರಣಗಳಿದ್ದಾವೆ. ಪೊಲಿಟಿಕಲ್ ಸ್ಟ್ರಾಟಜಿನೇ ಇದೆ, ಏನು ಮಾಡಬೇಕು, ಏನು ಮಾಡಿದ್ರೆ ಮಾತ್ರ ಗೆಲ್ತೀವಿ ಅಂತ. ಬಿಹಾರಿ ಗ್ಯಾಂಗ್ಗಳು ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ಟೆರರ್ಗಳು ಅಂತ ಅನಿಸ್ಕೊಂಡಂಥವರೆಲ್ಲ ಇವತ್ತು ಬಾಲ ಮುದ್ರಕೊಂಡಿದ್ದಾರೆ. ಅವರೆಲ್ಲ ಕಂಟ್ರೋಲ್ ಮಾಡಿದ್ದಾರೆ ಬಿಹಾರದಲ್ಲಿ. ಲಾಲೂ ಪ್ರಸಾದ್ ಯಾದವ್ ಕಾಲದಲ್ಲಿ ಅದ್ಭುತ ಆಡಳಿತ ಇತ್ತ? ನೋ ಅದ್ಭುತ ಗಿದ್ಭುತ ಎಲ್ಲ ಏನೊಂದು ಆಡಳಿತ ಮಾಡ್ತಿದ್ರು. ಬಟ್ ಗೂಂಡಾ ರಾಜ್ಯ ಅಂತ ಕರೀತಿದ್ರು ಬಿಹಾರನ. ಇವತ್ತು ಬಿಹಾರನ ಗೂಂಡಾ ರಾಜ್ಯ ಅಂತ ಕರೀತಿಲ್ಲ. ಇದು ಕೇವಲ ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟ ವಿಚಾರ ಮಾತ್ರ ಅಲ್ಲ, ಅತಿ ಹಿಂದುಳಿದ ಜಾತಿ ಅಂದ್ರೆ EBC ಮತ್ತು ಮಹಿಳೆಯರ ಮತ ಬ್ಯಾಂಕ್ ಸಂಬಂಧಪಟ್ಟಂತ ವಿಚಾರ ಕೂಡ ಹೌದು. ನಿತೀಶ್ ಕುಮಾರ್ ಬಿಹಾರದಲ್ಲಿ ನಡೆಸಿರೋದು ಅಕ್ಷರಶಃ ಸಾಮಾಜಿಕ ನ್ಯಾಯ ಹಂಚಿಕೆಯ ಕ್ರಾಂತಿ. ಲಾಲೂ ಪ್ರಸಾದ್ ಯಾದವ್ ಅಥವಾ ಈ ಕಾಂಗ್ರೆಸ್ ಇಡೀ ರಾಜ್ಯದಲ್ಲಿ 14% ಯಾದವರು ಮತ್ತು 18% ಮುಸಲ್ಮಾನರನ್ನು ಒಳಗೊಂಡಂತ MY ಮುಸ್ಲಿಂ ಮತ್ತು ಯಾದವ್ ಸೂತ್ರವನ್ನ ಹಣಿದಿದ್ರು. ಮತ್ತೆ ಅದೇ ಸೂತ್ರದ ಆಧಾರದಲ್ಲಿ ಇವರು ಅಧಿಕಾರಕ್ಕೆ ಬರ್ತಾ ಇದ್ದವರು. ಸಂಖ್ಯಾ ಬಲವೇ ಇಲ್ಲದಂತಹ ಹಿಂದುಳಿದ ಕುರ್ಮಿ ಸಮುದಾಯಕ್ಕೆ ಸೇರಿದಂತಹ ನಿತೀಶ್ಗೆ ಲಾಲು ಅವರ ಜಾತಿ ಸೂತ್ರವನ್ನು ಭೇದಿಸಿ ಮುನ್ನಡೆಯಲು ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ನಿತೀಶ್ ಅಲ್ಲಿ ಅತಿ ಹಿಂದುಳಿದ ಜಾತಿಗಳ ಮೇಲೆ ಕಂಡಿಡ್ತಾರೆ. ಬಿಹಾರದಲ್ಲಿ 63% ಹಿಂದುಳಿದ ಜಾತಿಗಳಲ್ಲಿ ಅತಿ ಹಿಂದುಳಿದ ಜಾತಿಗೆ ಸೇರಿರುವಂತಹ 113 ಜಾತಿಗಳ ಒಟ್ಟು ಜನಸಂಖ್ಯೆ ಪ್ರಮಾಣ 36%. ನಿಮ್ಗೆ ಆಗಲೇ ಹೇಳ್ದಂಗೆ ಯಾದವರ ಸಂಖ್ಯೆ 14%. ಇನ್ನು ನಿತೀಶ್ ಕುಮಾರ್ ಅವರ ಜಾತಿ ಕುರ್ಮಿ 2.88%. ಕೋಯರಿ 4.21. ಮತ್ತಿತರ 30 ಬಲಾಢ್ಯ ಹಿಂದುಳಿದ ಜಾತಿಗಳ ಪ್ರಮಾಣ 27.12%. ನಿತೀಶ್ ಕುಮಾರ್ 2005ಕ್ಕೆ ಅಧಿಕಾರಕ್ಕೆ ಬರ್ತಾರೆ. ಅವ್ರ ಅಧಿಕಾರಕ್ಕೆ ಬಂದಾಗ ಮಾಡಿದ ಮೊದಲ ಕೆಲಸ ಏನಂದ್ರೆ, ನೋಡಿ ಅಲ್ಲಿಂದ ಇಲ್ಲಿವರೆಗೂ ಅವರು ಸೋಲೇ ಇಲ್ಲ. ಹಿಂದುಳಿದ ಜಾತಿಗಳಲ್ಲಿದ್ದಂಥ 27% ಮೀಸಲಾತಿಯನ್ನ ಒಡೆದು ಹಿಂದುಳಿದ ಜಾತಿಗಳಿಗೆ 12% ಮತ್ತು ಅತಿ ಹಿಂದುಳಿದ ಜಾತಿಗಳಿಗೆ 18% ಪ್ರತ್ಯೇಕ ಮೀಸಲಾತಿಯನ್ನು ಕಲ್ಪಿಸ್ತಾರೆ. ಇದಾದ ಮೇಲೆ ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ಬಿಹಾರದಲ್ಲಿಯೂ ಪಂಚಾಯತ್ಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಇತ್ತು. 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ನಿತೀಶ್ ಕುಮಾರ್ ದೇಶದಲ್ಲಿ ಮೊದಲ ಬಾರಿಗೆ ಮಹಿಳೆಯರ ಮೀಸಲಾತಿಯನ್ನು 50%ಕ್ಕೆ ಹೆಚ್ಚಿಸ್ತಾರೆ. ಇದರಿಂದ ಕಡಿಮೆ ಅಂದ್ರೂ ಸುಮಾರು 1.5 ಲಕ್ಷ ಮಹಿಳೆಯರಿಗೆ
ತಳಮಟ್ಟದಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನು ಕಲ್ಪಿಸುತ್ತೆ. ಅದಾದಮೇಲೆ ಜೀವಿಕಾ ಅನ್ನುವಂಥ ಒಂದು ಸ್ವಸಹಾಯ ಗುಂಪನ್ನು ಸ್ಥಾಪನೆ ಮಾಡ್ತಾರೆ. ಇದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ನಿತೀಶ್ ಜಾರಿಗೆ ತಂದಂತಹ ಸಾರಾಯಿ ನಿಷೇಧ ಕೂಡ ಮಹಿಳೆಯರ ಮೆಚ್ಚುಗೆಗೆ ಪಾತ್ರವಾದಂತಹ ನಿರ್ಧಾರ ಆಗಿತ್ತು. ಇನ್ನು ವೈಯಕ್ತಿಕವಾಗಿ ನಿತೀಶ್ ಕುಮಾರ್ ಭ್ರಷ್ಟರಲ್ಲ. ಲಾಲು ಪ್ರಸಾದ್ ಯಾದವ್ ಮತ್ತು ಭ್ರಷ್ಟಾಚಾರವನ್ನು ಅಕ್ಕಪಕ್ಕದಲ್ಲಿ ಇಟ್ಟರೆ ಭ್ರಷ್ಟಾಚಾರವೇ ನಾಚಿ ನೀರಾಗಿ ತಲೆ ತಗ್ಗಿಸಿ ತುತು ನಾನೇ ಭ್ರಷ್ಟಾಚಾರ, ನನಗಿಂತನೂ ಒಂದು ಭ್ರಷ್ಟಾಚಾರ ಅಲ್ವಾ ಅಂತೇಳಿ ಲಾಲು ಪ್ರಸಾದ್ ಯಾದವ್ನ ನೋಡುತ್ತೆ. ಆದರೆ ನಿತೀಶ್ ಕುಮಾರ್ ಭ್ರಷ್ಟಾಚಾರವೇ ಮಾಡಲಿಲ್ಲ. ಭ್ರಷ್ಟಾಚಾರದ ಕಳಂಕದಿಂದ ಮುಕ್ತವಾದಂಥ ಶುಭ್ರವಾದ ಇಮೇಜನ್ನು ಇಟ್ಕೊಂಡವರು. ಆಮೇಲೆ ಅತ್ಯಂತ ಪ್ರಮುಖವಾಗಿ ನಿತೀಶ್ ಕುಮಾರ್ ಕೋಮುವಾದಿ ಅಲ್ಲ. ಬಿಹಾರದಲ್ಲಿ ಬಿಜೆಪಿ ಜೊತೆ ಸಖ್ಯ ಮಾಡಿಕೊಂಡ್ರು ಕೂಡ ಲಾಗಾಪಲ್ಟಿ ಹೊಡೆದ್ರೂ ಕೂಡ ನಿತೀಶ್ ಕುಮಾರ್ ಅವರನ್ನ ಕೋಮುವಾದಿ ಮಾಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಕೋಮುವಾದದ ಪಾಲಿಟಿಕ್ಸ್ ಬಿಹಾರದಲ್ಲಿ ವರ್ಕೌಟ್ ಆಗೋದೇ ಇಲ್ಲ. ಇವತ್ತು ಬಿಹಾರದಲ್ಲಿ ಮತ್ತೆ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದಿದೆ. ಅದರಲ್ಲಿ 28% ಯುವಕರ ಪಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅವ್ರಿಗೂ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ. ಆದರೆ ಎಲ್ಲೂ ಕೂಡ ಯಾರನ್ನೂ ಕೂಡ ಕೋಮುವಾದಿಗಳನ್ನಾಗಿ ನಿತೀಶ್ ಕುಮಾರ್ ಮಾಡಲೇ ಇಲ್ಲ. ಕೋಮುವಾದದ ಪಾಲಿಟಿಕ್ಸ್ನ ದೂರ ನಿಂತರು. ಬಿಜೆಪಿ ಜೊತೆ ಸಖ್ಯ ಮಾಡಿಕೊಂಡ್ರು ಕೂಡ ಅಲ್ಲಿ ಎಳ್ಳಷ್ಟು ಕೂಡ ಕೋಮುವಾದವನ್ನು ಬಿಟ್ಕೊಂಡಿಲ್ಲ. ಈ ಥರ ಅನೇಕ ಕಾರಣಗಳಿಂದ ನಿತೀಶ್ ಕುಮಾರ್ ಅಲ್ಲಿ ಗೆಲ್ತಾ ಬಂದಿದ್ದಾರೆ. ಈಗ ಮತ್ತೆ ಗೆದ್ದಿದ್ದಾರೆ. ವಿಚಿತ್ರ ಅಂದರೆ ಕಾಂಗ್ರೆಸ್ ಕೂಡ ಇಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ, ಅಂದರೆ RJD ಕಾಂಗ್ರೆಸ್ ಮೈತ್ರಿ ಕೂಡ ದೊಡ್ಡ ಪ್ರಮಾಣದ ಗ್ಯಾರಂಟಿಗಳನ್ನೇ ಕೊಟ್ಟಿದೆ. ಅತಿ ಹಿಂದುಳಿದ ಜಾತಿಗಳನ್ನು ಏನು ನಿತೀಶ್ ಕುಮಾರ್ ಸೂತ್ರ ಏನಿದೆ ಅದೇ ಸೂತ್ರವನ್ನು ತಾನು ಕೂಡ ಪ್ರಯೋಗ ಮಾಡಿ ಆ ಮೂಲಕ ಯಾದವ ಮುಸ್ಲಿಮ್ಸ್ ಓಟು ಹೇಗೋ ಫಿಕ್ಸ್ ಆಗಿದೆ. ಇನ್ನು EBCಗಳ ಓಟುಗಳು ಬಿದ್ದುಬಿಟ್ರೆ ಖಂಡಿತವಾಗಲೂ ಅಧಿಕಾರಕ್ಕೆ ಬರ್ಬೋದು ಅಂತೇಳಿ ಆ ಕಡೆ ಫೋಕಸ್ ಆಗ್ತಾರೆ. ಕಳೆದ ಚುನಾವಣೆಯಲ್ಲಿ 19 ಟಿಕೆಟ್ EBCಗಳಿಗೆ ನೀಡಿರ್ತಾರೆ ಅತಿ ಹಿಂದುಳಿದ ಜಾತಿಗಳಿಗೆ. ಈ ಬಾರಿ ಚುನಾವಣೆಯಲ್ಲಿ 33 ಟಿಕೆಟ್ ನೀಡಿದರೂ ಕೂಡ EBCಗಳವರ ಕೈ ಹಿಡಿಲಿಲ್ಲ. 3,40,000 ಕೋಟಿ ಬಜೆಟ್ ಇರೋದು ಬಿಹಾರದ್ದು. ಮನೆಗೊಂದು ಸರ್ಕಾರಿ ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿದ್ರು. ಸಾಧ್ಯನಾ ಇದು? ಕಾಂಗ್ರೆಸ್ ಮತ್ತು RJDದು ಗ್ಯಾರಂಟಿ ಪ್ರೋ ಇದು. ಗ್ಯಾರಂಟಿಗಳು ಬೇರೆ, ಗ್ಯಾರಂಟಿ ಪ್ರೋ. ಮನೆಗೊಬ್ಬರಿಗೆ ಸರ್ಕಾರಿ ಉದ್ಯೋಗ ಸಾಧ್ಯನಾ? ಅಲ್ಲಿನ ತಲಾ ಆದಾಯ 10,000 ರೂಪಾಯಿ ಇದೆ ಅಂತೆ. ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. 50,000 ಸಂಪಾದನೆ ಮಾಡೋರ ಸಂಖ್ಯೆ 4% ಇದೆ. ಬಿಹಾರದ ಸ್ಥಿತಿ ಹಂಗಿದೆ. ಅವನ ತನ್ನ ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಕರ್ನಾಟಕಕ್ಕೆಲ್ಲ ಬಂದ್ಬಿಟ್ಟು ಪಾನಿಪುರಿ ಮಾರೋದ ಇನ್ನೊಂದೇನೋ ಕೆಲಸ ಮಾಡ್ಕೊಂಡಿದ್ದಾನೆ, ಅದು ಬೇರೆ. ಬಿಹಾರದ ಸ್ಥಿತಿ ಏನು ಅಷ್ಟು ಅತ್ಯುತ್ತಮವಾಗಿಲ್ಲ. ವ್ಯಂಗ್ಯ ತಮಾಷೆಗಳು ನಡೀತಿದೆ. ಬಿಹಾರಿಗಳು 10,000 ತಗೊಂಡ್ರು, ಓಟ್ ಹಾಕಿದ್ರು, ರಾತ್ರಿ ರೈಲು ಹತ್ಬಿಟ್ಟು ಮತ್ತೆ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಅವರನ್ನ ನಾವು ಸಾಕ್ಬೇಕು. ಬಿಹಾರಿ ಜನಗಳ ಜೇಬ್ ಮಾತ್ರ ಖಾಲಿ ಆಗಿಲ್ಲ, ಅವರ ತಲೆನೇ ಖಾಲಿ ಆಗಿದೆ. ಅದೇ ಕಾಂಗ್ರೆಸ್ RJD ಅಧಿಕಾರಕ್ಕೆ ಬಂದಿದ್ರೆ ಬಿಹಾರಿ ಜನಗಳ ತಲೆ ಸರಿಯಾಗಿದೆ, ಜೇಬು ತುಂಬಿದೆ. ಸೋಲನ್ನು ಒಪ್ಕೋಬೇಕಾಗ್ತದೆ ಮತ್ತು ಅರಗಿಸ್ಕೊಳ್ಬೇಕಾಗತ್ತೆ. ಊರ್ಕೊಂಡ್ರೆ ಏನು ಯೂಸ್ ಇಲ್ಲ. ಯಾಕಲ್ಲಿ BJP JDU ಅಧಿಕಾರಕ್ಕೆ ಮತ್ತೆ ಬಂತು? ಆ ಅಲಯನ್ಸ್ನ ಜನ ಗೆಲ್ಲಿಸಿದ್ದಾರೆ, ಅಷ್ಟು ಮಾತ್ರ ಯೋಚನೆ ಮಾಡಿ. ಒಂದಿಷ್ಟು ಮತ ವ್ಯತ್ಯಾಸಗಳಾಗಿದೆಯಾ? EVM ಚೋರಿ, ಮತ ಚೋರಿ, ಏನೇನೋ ರಾಹುಲ್ ಗಾಂಧಿಯವರ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹರಿಯಾಣ ಇನ್ನಿತರ ಎಕ್ಸಾಂಪಲ್ಗಳನ್ನು ಕೊಟ್ಟು ಕಾಂಗ್ರೆಸ್ ನೇರವಾಗಿ ಚುನಾವಣಾ ಆಯೋಗದ ಜ್ಞಾನೇಶ್ ಕುಮಾರ್ ಅವರ ಜಯ ಅಂತಲೇ ಹೇಳಿದೆ. ಒಂದು ಸ್ಟೇಟ್ಮೆಂಟ್ನ ಕಲ್ಲು ಒಗಾಯಿಸಿದ್ರೆ ಆಗಲ್ಲ. ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟರು ಕೂಡ ಚುನಾವಣಾ ಆಯೋಗ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ಒಂದು ವೇಳೆ ಅಕ್ರಮ ಚುನಾವಣೆಯ ಮೂಲಕವೇ ಈ ಥರದ ಗೆಲುವುಗಳಾದರೆ ಭವಿಷ್ಯದಲ್ಲಿ ಇವರ ಸ್ಥಿತಿಗತಿಗಳು ಏನಾಗ್ಬೋದು ಅನ್ನೋದನ್ನು ಕೂಡ ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಕಾರಣಗಳನ್ನು ಬದಿಗಿಟ್ಟು ಅಲ್ಲಿ ನಿತೀಶ್ ಮತ್ತು BJP ಅಲಯನ್ಸ್ ಗೌರ್ಮೆಂಟ್ ಬರೋದಕ್ಕೆ ಕಾರಣಗಳಿದ್ದಾವೆ. ಅವರಿಗೆ ಎಲೆಕ್ಷನ್ ಹೇಗೆ ಗೆಲ್ಲಬೇಕಂತ ಗೊತ್ತಿದೆ. ಮತ ಚೋರಿ EVM ಮೂಲಕವೇ ಗೆಲ್ತಾ ಬಂದರು ಅನ್ನೋದು ಗುರುತರವಾದ ಆರೋಪವೇ ಆದರೂ ಕೂಡ ಅದೊಂದೇ ಕಾರಣದಿಂದ ಇವರು ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನ ನಾನು ನಂಬೋದಕ್ಕೆ ರೆಡಿ ಇಲ್ಲ. ಇದಿದ್ರೆ ಫೈಟ್ ಮಾಡಿ, ಚುನಾವಣಾ ಬಹಿಷ್ಕಾರ ಮಾಡಿ, ಏನಾದ್ರೂ ಒಂದು ಮಾಡ್ಕೊಳ್ಳಿ. ಈಗ ವಿಧಿ ಇಲ್ಲ. ಕಾಂಗ್ರೆಸ್ 6 ಸೀಟು 5 ಸೀಟು 3 ಸೀಟು 4 ಸೀಟು ಕಲ್ಪನೆ ಮಾಡೋಕ್ಕಾಗತ್ತನ್ರಿ ಒಂದು ರಾಷ್ಟ್ರೀಯ ಪಕ್ಷ. ಇನ್ನೇನು ಸ್ವಲ್ಪ ದಿನ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲೂ ಕೂಡ CM ಗಾದಿಗೆ ಏನೋ ಫೈಟ್ ಅಂತೆ. ನವೆಂಬರ್ ಕ್ರಾಂತಿ ಅಂತೆ, ನವೆಂಬರ್ ವಾಂತಿ ಅಂತೆ. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಸುಭದ್ರವಾದ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಯಾಕೆ ಈ ದುರಾಸೆಗಳೆಲ್ಲ? ಮಾಡ್ಕೊಂಡು ಹೋಗಲಿ ಸಿದ್ದರಾಮಯ್ಯ. ನೆಕ್ಸ್ಟ್ ಎಲೆಕ್ಷನ್ಗೆ ಏನಾದ್ರು ಅವಕಾಶ ಕೊಡಿ DK ಶಿವಕುಮಾರ್ಗೆ. ಯಾರ್ಯಾರಿಗೆ ಆಸೆ ಇದೆ ಮಾಡಿ. ಡಿಸ್ಟರ್ಬ್ ಮಾಡ್ಕೊಂಡು ಇಲ್ಲೂ ಮಣ್ಣು ತಿಂತೀರ, ಆಮೇಲೆ ಇಲ್ಲೋ ಮಣ್ಣು ತಿಂತೀರ. ಕಾಂಗ್ರೆಸ್
ಸೆಕ್ಯುಲರ್ ಸಿದ್ಧಾಂತ ಐಡಿಯಾಲಜಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ದೀವಿ. ನಿಮ್ಮ ದುರಾಸೆ, ನಿಮ್ಮ ಅತಿಯಾಸೆಗಳು ಇಡೀ ದೇಶದಲ್ಲಿ ಎಕ್ಕುಟ್ಟು ಹೋದರೂ ಕೂಡ ಮಿಷನ್ ಸರಿ ಇಲ್ಲ, ವೋಟ್ ಚೋರಿ ಆಗಿದೆ, ಚುನಾವಣಾ ಆಯೋಗ ಸರಿ ಇಲ್ಲ, ಅದನ್ನು ಬಲವಾಗಿ ಪ್ರೂವ್ ಮಾಡಿ, ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳನ್ನು ಮಾಡಿ, ಚುನಾವಣಾ ಬಹಿಷ್ಕಾರ ಮಾಡಿ, ಏನಾದರೂ ಮಾಡಿ ಆ ಕಡೆ ಹೋಗಲಿ. ಎಲ್ಲ ಹೇಳೋದೇ ಸ್ಪರ್ಧೆಗೆ ಇಳಿಯೋದು. ಸೋತ್ರೆ ಅವನು ಸರಿ ಇಲ್ಲ, ಗೆದ್ರೆ ಎಲ್ಲ ಸರಿ ಹೋಗಿದೆ. ಕರ್ನಾಟಕದಲ್ಲಿ 137 ಸ್ಥಾನ ಪಡೆದಲ್ಲ, ಚೆನ್ನಾಗಿತ್ತ ಇಲ್ಲ. ಜನ ಮೂರ್ಖರಲ್ಲ ರೀ, ಜನರನ್ನ ತೀರಾ ಯಾಮರ್ಸಕ್ಕಾಗಲ್ಲ. ಒಂದೇನೋ ಟೀಮ್ ಅಂತ ಮಾಡ್ಕೊತೀರ, ನಿಮ್ಮ ನಾಯಕತ್ವ ಸುತ್ತಮುತ್ತ ಒಂದೊಂದಿಷ್ಟು ಟೀಮ್ಗಳಿದ್ದಾವಪ್ಪ, ಅವ್ರ ಮಾತು ಕೇಳ್ಕೊಂಡು ನಾಶ ಆಗ್ತಾ ಇದ್ದೀರ. ಕಾಂಗ್ರೆಸ್ ಮುಕ್ತ, ವಿರೋಧಿಗಳು ಮಾಡ್ಬೇಕಂತೇನಿಲ್ಲ, ನೀವೇ ಮುಕ್ತ ಆಗ್ತಾ ಇದ್ದೀರ. ಆಮೇಲೆ ಅಸಾದುದ್ದೀನ್ ಓವೈಸಿ ಬಂದ, ಅವನು ಓಟ್ ಹೊಡೆದ. ಈ ಕಡೆ ರಾಜಣ್ಣ, ಇದೇ ರೇವಂತ್ ರೆಡ್ಡಿ, ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ಟರೆ ವಿಧಿನೇ ಇಲ್ಲ, BJP ವಿರುದ್ಧವಾಗಿ ಅವರು ನಮಗೆ ಓಟ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವರ ಮತದಿಂದ ಅಧಿಕಾರಕ್ಕೆ ಬರ್ತಾ ಇದ್ರೂ ಕೂಡ ಗಾಂಚಲಿಯಿಂದ ಮಾತನಾಡುವಂಥ ಇವರಿಗೆ ಕಡಿವಾಣ ಹಾಕುವಷ್ಟು ಬೀಜ ಇಲ್ಲದಂಥ ಹೈಕಮಾಂಡ್ ಓವೈಸಿನ ತೋರಿಸಿ, EVM ಮಿಷನ್ ತೋರಿಸಿ, ಮತ ಚೋರಿ ಅನ್ಕೊಂಡು ಖಾಲಿ ಡಬ್ಬಗಳನ್ನು ತೋರಿಸಿ ಸಮರ್ಥನೆ ಮಾಡ್ಕೊಳ್ಳೋ. ಇಲ್ಲ ನಾವೇ ಬಂದ್ಬಿಡ್ತಿದ್ವಿ ಅಂತ ತೀರಾ ಯಾಮರ್ಸಕ್ಕಾಗಲ್ಲ ರೀ. ಸೌತ್ ಇಂಡಿಯಾದಲ್ಲಿ ಯಾಕೆ BJP ಇನ್ನೂ ಸಕ್ಸಸ್ ಆಗಲಿಲ್ಲ? ಸೌತ್ ಇಂಡಿಯಾದಲ್ಲಿ ಉಸಿರಾಡೋದಕ್ಕೆ ಬಹಳ ಕಷ್ಟಪಡ್ತಾ ಇದೆ. ಅಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿದೆ, ಇಲ್ಲಿ ಮಾಡೋಕ್ಕಾಗಲ್ವಾ? ಕಾಮನ್ ಸೆನ್ಸ್ ಅಲ್ವಾ? ಆಗ್ತಾನೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಗ್ತಾ ಇದೆ ಅನ್ನೋದಕ್ಕೆ ಸರಿಯಾದಂಥ ದಾಖಲೆಗಳನ್ನು ಇಟ್ಟು ಅದನ್ನು ಪ್ರೂವ್ ಮಾಡ್ತಾ ಬನ್ನಿ. ಫೈಟ್ ಚೆನ್ನಾಗಿ ಮಾಡಿ. ಆಯ್ತು, ರಾಹುಲ್ ಗಾಂಧಿ ಪ್ರಾಮಾಣಿಕವಾಗಿ ಆ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳೋದೇ ಆದರೆ ಮಿಕ್ಕವ್ರು ಸತ್ತೋಗಿದಾರ? ಒಬ್ಬ ರಾಹುಲ್ ಗಾಂಧಿ ಬಿಟ್ಟು ಅಲ್ಲೊಬ್ಬ ಇಲ್ಲೊಬ್ಬ ಮಾತಾಡ್ತಾರೆ ಬಿಟ್ರೆ ಈ ಕಾಂಗ್ರೆಸ್ ವ್ಯವಸ್ಥೆ ಭ್ರಷ್ಟ ವ್ಯವಸ್ಥೆ ಆಗೋಗಿದೆ, ರಿಯಲ್ ಎಸ್ಟೇಟ್ ವ್ಯವಸ್ಥೆ ಆಗೋಗಿದೆ, ಮಾಫಿಯಾ ಆಗೋಗಿದೆ. ದುರಂತ. ಆ ಬಣ ಈ ಬಣ ನಿಮ್ಮ ಹೆಣ ಸತ್ತೋಗುತ್ತೆ ಕಾಂಗ್ರೆಸ್ಸು. ರಾಷ್ಟ್ರೀಯ ಪಕ್ಷ ಸ್ಥಾನಮಾನವನ್ನು ಆದಷ್ಟು ಬೇಗ ಕಳ್ಕೊಳ್ತದೆ ಕಾಂಗ್ರೆಸ್ ಹಿಂಗೆ ಹೋದರೆ. ಸುಧಾರಿಸ್ಕೊಳ್ಳಿ, ಉದ್ಧಾರ ಆಗಿ, ಸಾಧ್ಯ ಆದರೆ ಸೋಲನ್ನು ಒಪ್ಕೊಳ್ಳಿ, ಗೆದ್ದವರಿಗೆ ಅಭಿನಂದನೆಗಳನ್ನು ಹೇಳಿ. ಅದು ಪ್ರಜಾಪ್ರಭುತ್ವದ ಸೊಗಸು. ಕುಣಿಲಾರದವಳು ನೆಲ ಡೊಂಕೆಂದಳಂತೆ, ಆ ಸ್ಥಿತಿ ಬಂದು ಕಾಂಗ್ರೆಸ್. ಮಿಕ್ಕ ಪಕ್ಷದ ಬಗ್ಗೆ ನಾವು ಮಾತಾಡಲ್ಲ. RJDನೋ, CPIM, CPI, ಆಮ್ ಆದ್ಮಿನೋ, ಈ ಪ್ರಾದೇಶಿಕ ಪಕ್ಷಗಳು ಒಂದಲ್ಲ ಒಂದು ದಿನ ಒಂದೊಂದು ರಾಜ್ಯದಲ್ಲಿ ಅವ್ರದ್ದೇ ಪಾರುಪತ್ಯ ಇರುತ್ತದೆ. BJP ಸಿದ್ಧಾಂತದಲ್ಲಿ ಬದಲಾವಣೆ ಮಾಡ್ಕೊಂಡು, ಕೋಮುವಾದ ಸಿದ್ಧಾಂತವನ್ನು ಬಿಟ್ಟು ಅಭಿವೃದ್ಧಿಯ ಪಥದಲ್ಲೇ ರಾಜಕಾರಣವನ್ನು ಮಾಡಿಕೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋದ ದಿನ ಕಾಂಗ್ರೆಸ್ಸು ನಾಶ, ಸಂಪೂರ್ಣ ನಾಶ. ಒಂದೊಂದು ಕಾಲದಲ್ಲಿ ಕಾಂಗ್ರೆಸ್ ಎನ್ನುವಂಥ ಒಂದು ಪಕ್ಷ ಇತ್ತು ಅಂತ ನಾವು ಮಾತಾಡಬೇಕಾಗ್ತದೆ. ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ ಪಕ್ಷ ಅದು ಇರಬೇಕು, ಸಿದ್ಧಾಂತ ಸರಿ ಇದೆ ಅನ್ನೋ ಕಾರಣಕ್ಕೆ ನಾವು ಸಾಫ್ಟ್ ಕಾರ್ನರ್ ಆ ಪಕ್ಷದ ಮೇಲೆ. ಆದರೆ ನೀವುಗಳು ಸೂಸೈಡ್ ಮಾಡ್ಕೊತಾ ಇದ್ದೀರಾ, ಪದೇ ಪದೇ ಸೂಸೈಡ್ ಮಾಡ್ಕೊತಾ ಇದ್ದೀರಾ. ನಿಮ್ಮ ಸಮರ್ಥನೆಗಳು, ಸೋಲಿಗೆ ಸಮರ್ಥನೆಗಳಿದಾವಲ್ಲ, ಅದು ಮೂರ್ಖತನದ ವಾದಗಳ ಥರ ಇದೆ. ಜನ ಒಪ್ಪಲ್ಲ ಅದನ್ನು, ಜನ ನಂಬಲ್ಲ ಅದನ್ನು. ಆದರೂ ಕೂಡ ಅದನ್ನು ಹೇಳ್ತಾ ಬರ್ತೀರಾ. ಪಪ್ಪು ಪಪ್ಪು ಅಂತ ಅವ್ರು ಕರೆದ್ರು, ಅದಕ್ಕೋಸ್ಕರ 400-500 ಕೋಟಿ ಖರ್ಚು ಮಾಡಿದ್ರು ಅಂತ ನಾವು ಸುದ್ದಿಗಳನ್ನೇ ಮಾಡ್ತಾ ಬಂದ್ವಿ. ಹೌದಪ್ಪ, ಒಬ್ಬ ಪ್ರಾಮಾಣಿಕತೆ ಇರುವಂಥ, ದೂರದೃಷ್ಟಿ ಇರುವ ನಾಯಕತ್ವವನ್ನು ಇವ್ರು ಪಪ್ಪು ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾನು ಅದನ್ನು ಅಲ್ಲಗೆಳೆಯಲ್ಲ. ಆದರೆ ಅವ್ರು ಏನೋ ಪ್ರಯತ್ನ ಪಟ್ಟರು, ಪಪ್ಪು ಅಂತ ಹೇಳಿದ್ರು, ಪಪ್ಪು ಆಗಿರಲಿಲ್ಲ. ಆದರೆ ಹೇಳಿಸ್ಕೊಂಡು ಪಪ್ಪು ಆಗ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡ್ರೆ ತಾನೇ ನಿಮ್ಮ ಮಹಾಗಠಬಂಧನ, ನಿಮ್ಮ UPA. ನಿಮ್ಮದೇ ಒಂದು 4-5 ಜನ ಗುಂಪು ಮಾಡ್ಕೊಂಡು ನಮ್ಮ ಮಹಾಗಟ್ಟಿ ಬಂಧನ ಅಂದ್ಬಿಟ್ರೆ ಆಗ್ತದಾ? ಓಟ್ ಜಾಸ್ತಿ ತಗೊಂಡ್ವಿ, RJDನೂ ಓಟ್ ಜಾಸ್ತಿನೇ ತಗೊಂಡಿದೆ, ಸ್ಥಾನಮಾನಗಳು ಕುಸಿತ, 25 ಸ್ಥಾನ ಕುಸಿತೋಗಿದೆ. 89 BJP, 85 JDU, ಕಾಂಗ್ರೆಸ್ 4, 5, 6 ಇರಲಿ 8 ಹೇಳ್ಬೇಕಲ್ಲ. ಎನಿವೆ, ಕಂಗ್ರ್ಯಾಚುಲೇಷನ್ಸ್ NDA ಅಲಯನ್ಸ್. ಬ್ಯಾಡ್ ಲಕ್ ಮತ್ತೆ ಆತ್ಮಹತ್ಯೆ ಮಾಡಿಕೊಂಡಂತಹ ಮಹಾಗಠಬಂಧನಿಗೆ, ಅದರಲ್ಲೂ ಕಾಂಗ್ರೆಸ್ಗೆ ಎಸ್ಪೆಷಲಿ ರಿಪ್. ರಿಯಲಿ ಇಟ್ಸ್ ಪೇನ್ಫುಲ್. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.